ವೀಕ್ಷಕರೇ, ನಾನಿವಾಗ ಮಂಡ್ಯ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ಕಾರಸವಾಡಿ ಅಂತಂದ್ಬಿಟ್ಟು, ಸೊ ಅವ್ರು ಏನು ಹೇಳ್ತಾರೆ ಅಂತ ನಾ ಕೇಳ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ನಮ್ಮ ಹೆಸರು KS ಸುಧೀರ್ ಕುಮಾರ್ ಅಂತ ಅಂದ್ಬಿಟ್ಟು. ಈಗ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಅಂತಂದ್ರೆ ಎಷ್ಟೋ ಜನಕ್ಕೆ ಗೊತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಮತ್ತೆ ಹೆಂಗೆ ಹಂಗಾರ ವ್ಯವಹಾರಗಳು ಅಂತ? ವ್ಯವಹಾರಗಳೆಲ್ಲ ಕುಂಡಿತ ಆಗದೆ, ಎಲ್ಲ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ ಅಷ್ಟೇನೆ. ಓಟದಾಗ ಕೂತ್ಕೊಂಡು ಮಾತಾಡೋದು, ಹಳ್ಳಿ ಕಟ್ಟೆದಾಗ ಕೂತ್ಕೊಂಡು ಮಾತಾಡೋದು. ಒಂದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನಂತಂದ್ರೆ, ಕ್ರಮ ಸರಿ, ಓಕೆ, ವ್ಯವಸ್ಥೆ ಸರಿ ಇಲ್ಲ. ಈ ಮೋದಿ ಅವರು ಮಾಡಿರೋದ್ರಿಂದ ಏನಾಗೈತೆ ಅಂತಂದ್ರೆ, ನಾವೀಗ ತರಕಾರಿ ಬೆಳೆದಿದ್ದೀವಿ, ನಮ್ದು ತರಕಾರಿ ಮಾರ್ಕೆಟ್ ತಗೋದು. ಹೌದು. ನಮಗೆ ಅಲ್ಲಿ ಏನು ಮಾಡ್ತಾರೆ ಅವರು ಅಂದ್ರೆ, ಚೇಂಜ್ ಇಲ್ಲ, 500 ರೂಪಾಯಿ 1000 ರೂಪಾಯಿ ಕೊಡ್ತಾರೆ. ಅದೇ ಹಳೆ ನೋಟ್ ಕೊಡ್ತಾವ್ರ, ಹಳೆ ನೋಟ್ ಕೊಡ್ತಾವ್ರೆ. ನಾವು ಅದೇ ಅಮೌಂಟ್ ತಗೊಂಡು ಔಷಧಿ ಅಂಗಡಿಗೆ ಹೋದ್ರೆ, ನಮ್ಮ ಔಷಧಿ ತಗೋಬೇಕು ಅವ್ರು ಇಸ್ಕೊಳ್ಳಲ್ಲ. ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂತಂದ್ರೆ, ನಾವು ಈ ಕಡೆ ಇರ್ಬೇಕಲ್ಲ ಆ ಕಡೆ ಇರ್ಬೇಕು ಅಂತ ಗೊತ್ತಾಯ್ತಲ್ಲ. ನಮ್ಮ ಹತ್ರ ಇವಾಗ ಚಲಾವಣೆನಲ್ಲಿರೋದು 100 ರೂಪಾಯಿ ಬಿಟ್ರೆ ಇನ್ನು 2,000ನೇ ಇರೋದು. 500 ಇಲ್ಲ, 1000 ಇಲ್ಲ. ಈಗ ಒಂದ್ ಅಂಗಡಿಗೆ ಹೋಗ್ಬಿಟ್ಟು 100 ರೂಪಾಯಿ 150 ರೂಪಾಯಿ 200 ರೂಪಾಯಿ ಸಾಮಾನು ವ್ಯಾಪಾರ ಮಾಡಿ 2,000 ರೂಪಾಯಿ ಲೋಟ್ ಕೊಟ್ರೆ ಅವ್ನು ಚೇಂಜ್ ಕೊಡಲ್ಲ. ಅದರಿಂದ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸರಿ, ಈ ಒಂದು ತೀರ್ಮಾನ ತಗೊಂಡಿರೋದು ಮೋದಿಯವರು. ಬಟ್ ಅದನ್ನ 50 ರೂಪಾಯಿ 100 ರೂಪಾಯಿ 10 ರೂಪಾಯಿ ಈ ಆ ಮಟ್ಟದಲ್ಲಿ ಜನಸಾಮಾನ್ಯ ಸಿಗುವಂತ ನಾವು ಮಾತಾಡ್ಸೋರ್ಲಿ ಅವ್ರು ಹೇಳ್ತಾರೆ, ಹಳ್ಳಿ ಜನಗಳಿಗೆ ಏನು ತೊಂದರೆ ಆಗಿಲ್ಲ ಬಿಡ್ರಿ ಅಂತಾರೆ. ಹಳ್ಳಿ ಜನಗಳೆಲ್ಲರೂ 50 100 150 ರೂಪಾಯಿ ವ್ಯವಹಾರ ಮುಗಿಸ್ಕೊತಾರೆ. ಅವ್ರಿಗೆ ಏನ್ರಿ ತೊಂದರೆ ಆಗುತ್ತೆ ಅಂತಾರೆ. ಅವ್ರ ಯೋಗ್ಯತೆಗಷ್ಟು ಬೆಂಕಿ ಹಾಕ. ನಾವಿಲ್ಲಿ ಏನಾರ ಬೆಳಿಲಿಲ್ಲ ಅಂದ್ರೆ ದುಡ್ಡು ತಿನ್ನಕ್ಕಾಗಲ್ಲ. ಕಂಪ್ಯೂಟರ್ ಅಲ್ಲಿ ರಾಗಿ ಬರಲ್ಲ, ಕಂಪ್ಯೂಟರ್ ಭತ್ತ ಬರಲ್ಲ, ರಾಗಿ ಹಿಟ್ಟು ಬರಲ್ಲ. ಇಲ್ಲಿ ನಾನ್ ಬೆಳೆದ್ರೇನೆ ಅಲ್ಲಿಗೆ ಹೋಗೋದು. ಅವ್ನ ಯೋಗ್ಯತೆಗಷ್ಟು ಬೆಂಕಿ ಹಾಕ. ಮೊದ್ಲು ದುಡ್ಡೆಲ್ಲ ತಗೊಬಂದು ಹಳ್ಳಿ ರೈತರು ತೊಂದರೆ ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಆಮೇಲೆ ನೆಮ್ಮದಿಯಾಗಿರೋ ಕೇಳಿ ಅವನ IT-BT ಅವನಿಗೆ ಕಂಪ್ಯೂಟರ್ ಏನು ಬರಲ್ಲ ರೀ, ಅಂಕಿಅಂಶ ಹೇಳ್ಬೋದೇನೋ ಅವನು. ನೀವು ಬೆವರು ಸುರಿಸಿದ್ರೆ ನಾನಿಲ್ಲಿ ನನ್ನೂರು ನನ್ನ ಜನ ನಾನೇನಾರ ಗದ್ದೆಲ್ ಹೋಗಿ ಗುದ್ಲಿ ಹಿಡ್ಕೊಂಡು ಹಾಕಿದ್ರೇನೆ ಕಂಪ್ಯೂಟರ್ ರಾಗಿ ಭತ್ತ ಬರಲ್ಲ. ಅವ್ರಿಗೇನ್ ಗೊತ್ತು ಯೋಗ್ಯತೆ ಮುಂಡೆ ಮಕ್ಕಳಿಗೆ? ತಾವೇನ್ ಹೇಳ್ತೀರಾ ಗೌಡ್ರೆ? ಈ ದುಡ್ಡು ಬರ್ಲಾಗಿ ನಾನು ಹೇಳಿಲ್ವಾ, ಇವತ್ತು ಲಾಯರ್ಗಳಿಗೆ ಒಂದು ಯಾವ್ದಾರ ಒಂದು ಕೇಸ್ ಹೋದ್ರು ಕೂಡ ಲಾಯರ್ ಕೊಟ್ರು 500 ರೂಪಾಯಿ ದುಡ್ಡು ಇಸ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಂದು ಕೇಸಿಗೆ ಬಂದಾಗ ಕೊಡುವ ಹೋಗಪ್ಪ ಅಂತ ಅಂತಾರೆ. ನಮ್ಮ ಪರಿಸ್ಥಿತಿಗಳು ಹಿಂಗಾಗ್ಬಿಡುತ್ತೆ ಸರ್. 2,000 ರೂಪಾಯಿ ನೋಟ್ ಇಟ್ಕೊಂಡು ಏನು ವ್ಯವಹಾರ ಮಾಡಕ್ಕಾಯ್ತಲ್ಲ ಸರ್. ಬಸ್ ಚಾರ್ಜ್ ತಗೋಕಾಯ್ತಲ್ಲ. ಈ ವಾರಕ್ಕೆ ಏನು 50,000 ವ್ಯಾಪಾರಸ್ಥರಿಗೆ ಮತ್ತು ಸಾಮಾನ್ಯ ಜನರಿಗೆ 24,000 ಅಂತ ಹೇಳಿದ್ದಾರೆ. ನಾವು ಬ್ಯಾಂಕ್ ಹೋಗಿ ನಾವು ಅದನ್ನ ಕೇಳಿದ್ರೆ 10,000 ಕೊಡೋದು ಕೆಲವು ಬ್ಯಾಂಕ್ಗಳಲ್ಲಿ. ಈ ಮದುವೆಗೆ 2.5 ಲಕ್ಷ ಅಂತ ಹೇಳಿದ್ದಾರೆ. ನಮ್ದೇ ಒಂದು ಫಂಕ್ಷನ್ ನಿನ್ನೆ ನಡೀತು 19-20. ಬ್ಯಾಂಕ್ 2 ಲಕ್ಷ ಫಿಕ್ಸ್ ಮಾಡಿ ಅಲ್ಲೇ ತಗೊಳ್ಳಿ ಕೊಟ್ಬಿಡ್ತೀವಿ ಇಮಿಡಿಯೇಟ್ ಅಂತ ಹೇಳ್ತಾರೆ. ಅಲ್ಲಿ ಬ್ಯಾಂಕ್ನವ್ರು ಹೇಳ್ತಾರೆ, ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿದ್ರೆ ನೀವು DC ಹತ್ರ ಹೋಗಿ ಪರ್ಮಿಷನ್ ಲೆಟರ್ ತರಬೇಕು ಅಂದ್ರು. ಸರಿ, ಅಲ್ಲೂ ಆ ಕಚೇರಿಗೆ ಹೋಗಿ ಕೇಳ್ದು. ಆ ಕಚೇರಿಗೆ ಹೋಗಿ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಇಲ್ಲಿ ಯಾವ್ದು ಕೊಡಲ್ಲ, DC ಅವರು ಇಲ್ಲೇ ಕರೆದು ಎಲ್ಲ ಮೀಟಿಂಗ್ ಮಾಡಿ ಮ್ಯಾನೇಜರ್ ಹತ್ರ ಹೇಳ್ಬಿಟ್ಟಿದ್ದಾರೆ. ಬಡವರ ಗೋಳು ಯಾರು ಕೇಳೋದು ಅರ್ಥ ಆಗ್ತಾ ಇದೆ. ಇದು ಕಾರಸವಾಡಿ ನಾಗರಿಕರ ಮಾತಾಗಿದ್ರೆ. ಇನ್ನು ಮನೆಗಳಲ್ಲಿ ಹೆಣ್ಮಕ್ಳು ಅವ್ರದೇ ಆದ ನೋವನ್ನು ಅನುಭವಿಸ್ತಾ ಇರ್ತಾರೆ. ಯಾಕೆಂದ್ರೆ ಗಂಡಂಗೆ ಗೊತ್ತಾಗದಿದ್ದಂಗೆ ಅಲ್ಪ ಸ್ವಲ್ಪ ದುಡ್ಡನ್ನ ಕೂಡಿಟ್ಟಿರ್ತಾರೆ. ಇವತ್ತೊಂದು ದಿನ ಆ ದುಡ್ಡನ್ನ ಗಂಡಂಗೆ ಹೇಳಲೇಬೇಕು, ಯಾಕೆಂದ್ರೆ ಬ್ಯಾಂಕಿಗೆ ಎಕ್ಸ್ಚೇಂಜ್ ಮಾಡ್ಸಕ್ ಹೋಗ್ಬೇಕು. ಇನ್ನು ಕೆಲವರು ಇಟ್ಕೊಂಡಿರೋ ದುಡ್ಡನ್ನ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಇಲ್ಲಿನ ಜನಗಳು, ಮಹಿಳೆಯರು ಏನು ಹೇಳ್ತಾರೆ, ಮನೆಗಳಿಗೆ ಹೋಗಿ ಮಾತಾಡ್ಸೋಣ ಬನ್ನಿ. ನೋಟ್ ಎಲ್ಲ ಇಲ್ಲ ತಗೊಳಲ್ಲ ಅಂತಾರಲ್ಲ, ಗೊತ್ತಾ ನಿಮಗೆ? ಈಗ 500 ರೂಪಾಯಿ ಲೋಟ್ ಕೊಡ್ರು ತಕ್ಕೊಲ್ರು, 1000 ರೂಪಾಯಿ ಲೋಟ್ ಕೊಡ್ರು ತಕ್ಕೊಲ್ರು. ಅವೆಲ್ಲ ನಮ್ ಏನ್ ಮಾಡಮ್ಮ ಈಗವ? ಅವೇನ್ ಮಾಡಮ್ಮ? ಯಾರು ಕೊಟ್ರ ನಮ್ಗ 1000 ರೂಪಾಯಿ ಲೋಟ್ ಇಲ್ಲಾಗಿಲ್ಲ ಅಂತ ಈಗ ಮಕ್ಳು ಕಿತ್ಕೊಂಡ್ ಮೂರ್ಖ ಸರ್ಕಸ್ ಮಡಿಕೊಂದಿಮಿ. ಅವೆಲ್ಲ ನನ್ನೇ ಮಾಡಿದ್ರಲ್ಲ. ಈಗ ಎಷ್ಟು ಮಡಗಿದ್ದೀರಿ? ಒಂದ್ 1.5 ಲಕ್ಷ ರೂಪಾಯಿ ಅದ. ಬೇಕಾ ನಿನ್ಗೊಂದ್ ಲಕ್ಷ? ಡಬ್ಬಿ, ಜೀರಿಗೆ ಡಬ್ಬಿಲೆಲ್ಲ ಅದಕ್ಕೆ ಬೇಕಾ ನಿನ್ಗೊಂದ್ 2 ಲಕ್ಷ? ನೀವು ಮಡಗಿರೋ ಕಾಸನ್ನೆಲ್ಲಾನು ಈಗ ಹೆಂಗಿದ್ರು ಬ್ಯಾಂಕ್ ತಗೋಬೇಕು ಅಂದ್ರೆ ಮಕ್ಳಿಗೆ ಗೊತ್ತಾಗ್ಲೇಬೇಕು. ಈಗ ನಿಮ್ ಕಷ್ಟ ಕಾಲಕ್ಕೆ ಆಗ್ಲಿ ಅಂತ ಮಡಗಿರ್ತೀವಿ. ಕಷ್ಟಕ್ಕೆ ಮಡಗಿದ್ದೆಲ್ಲ ಈಗ ಕಾಣ್ದೇ ಇರೋರೆಲ್ಲ ಕಟ್ಕೊಂಡ್ರಲ್ಲ, ಇನ್ನೇನ್ ಕೊಡೋದು ಅವ್ರಗ? ಹಂಗಾರೆ ಇದು ಮಾಡಿರೋ ತಪ್ಪು ಅಂತೀರಾ? ಇನ್ನೇನ್ ಮಾಡಿಯ ತಪ್ಪ? ಇನ್ನೇನ್ ಚಿಲ್ಲರೆ ಕೊಡೋದು? ಚಿಲ್ಲರೆ ಕೊಡಲ್ರಿ. 500 ರೂಪಾಯಿಗೂ ಕೊಡಲ್ಲ. ಈಗ ಗುಳ್ಗ ಪಳಗ ತಕ್ಕೋದ್ರು ಮೆಡಿಕಲ್ ಅಲ್ಲೂ ಕೊಡಲ್ರು. ಏನ್ ಮಾಡಮ್ಮ ಈಗ? ಏನ ಮತ್ತೆ ಮಂಡ್ಯದ ರೈತರು ನಮ್ಮವ್ರು ಅಂತಾರೆ. ಅದ್ಯಾರು ಹಂಗನ್ನೋರು ನಮ್ ಮುಂಚಾರ್ ಬರ್ಬೇಕು. ನೀವೇ ಓಟ ಗೆಲ್ಲಿಸ್ತಿರಲ್ಲ. ಏನ್ ಮಾಡಾರಿ? ವಿಧಿ ಇಲ್ಲ ಹಾಕ್ಬಿಟ್ಟು ಏನ್ ಮಾಡೋದು? ಈಗ ಬಂದಿರೋದು ಬರಗಾಲ ಬಂದ್ ಕುಂತದೆ, ಇರ್ನೇಬಾರ್ದು. ರೈತರು 300-400 ಕೊಟ್ಟಿ ಖರ್ಚು ಮಾಡಿ ಮಗಳು ಮದುವೆ ಮಾಡ್ತಾರೆ ಕೆಲವರು. ಅಯ್ಯೋ, ಮಾಡಿದ್ರ ಇರೋರು ಮಾಡ್ತಾರ. ನಮ್ಮಂತ ಬಡವ್ರು ಏನ್ ಸ್ವಾಮಿ ಮಾಡಾರು? ದುಡ್ಡಿರೋರ್ಗೆ ಈಟಕ್ ತಂದ್ ಚೆಲ್ಲಿದ್ರು. ನಾವೇನ್ ಮಾಡುದು ಬಡವ್ರು? ನಮ್ ಬಡವ್ರು ಏನ್ ಮಾಡುದು ಹೇಳಿ ಸರ್? ಸಿದ್ದರಾಮಯ್ಯ ಮೊದ್ಲು ಸೊರೈತದೆ. ಮೊದ್ಲೇ ಅವ್ನ್ ಹೋಗ್ಬೇಕು, ಇಳ್ಬೇಕು. ಇಲ್ಲ ಕೋಪ ಅವ್ನ್ ಮಾಡಿರೋದ
ಅವ್ನ್ ಬಂದು ಅವ್ನ್ ಸಿಕ್ಬೇಕು, ಉದ್ಧಾರ ಮಾಡವನಲ್ಲ ಊರ ಹಳ್ಳಿಗಳೆಲ್ಲನೂ. ನಿಮ್ ಪಕ್ಕದವ್ರೆ ತಾನೆ ಅವ್ರುವೆ? ಪಕ್ಕದವ್ರಾದ್ರೆ ಯಾರಾದ್ರೆ ಏನ್ ಸ್ವಾಮಿ ಮಾಡ್ಲಿ, ಏನಾರ ಏನೋ ಇರೋರು ಊಟ ಮಾಡ್ತಾರೆ. ಅಲ್ಲ, ಈಗ ನೋಟ್ನ ಬ್ಯಾನ್ ಮಾಡಿರೋದು ಸಿದ್ದರಾಮಯ್ಯನಲ್ಲ, ಸಿದ್ದರಾಮಯ್ಯನಲ್ಲ, ಮೋದಿ ಮಾಡಿರೋದು. ಗೊತ್ತಲ್ಲ ನಿಮಗೆ, ಮತ್ತೆ ಸಿದ್ದರಾಮಯ್ಯನ ಬೈತೀರಾ? ಬೈತಾರೆ ಅಂದ್ರೆ ಅವನು ಮಾಡವನೆ, ಅವನೇನ್ ಒಳ್ಳೆ ಕೆಲಸ ಮಾಡ್ಲಿಲ್ಲ ಅವನು. ಸಿದ್ದರಾಮಯ್ಯ ಮೋದಿ ಏನೋ ಇರೋರ್ಗ್ ಮಾಡನ್ನ, ಈಗ ಇರೋರ್ಗೆ ಅದ್ಕಾರು ಬೇಡವಾ, ಒಟ್ಟಿಗೆ ಜೀವನ ಬೇಡವಾ? ಮಂಡ್ಯ ಅಂದ ತಕ್ಷಣ ಸಕ್ಕರೆ ನಾಡು ಅಂತ ಆಗ್ಲೇ ಹೇಳಿದೆ. ಯಾಕೆ ಅಂತಂದ್ರೆ ಕಬ್ಬು ತುಂಬಾ ಇಲ್ಲಿ ಫೇಮಸ್, ಕಬ್ಬು ಬೆಳೆಗಾರರೇ ಜಾಸ್ತಿ ಇದ್ದಾರೆ. ಕಬ್ಬು ಬೆಳೆಗಾರರನ್ನ ಕಬ್ಬಿನ ಗದ್ದೆಗೆ ಹೋಗಿ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ, ಅವರ ಕಷ್ಟ ನಷ್ಟ ಏನು. ಯಾರಾದ್ರು ಇದೀರಾ ಗೌಡ್ರೆ? ಬನ್ನಿ. ಏನು ಒಳಗ್ ಸೇರ್ಕ ಏನೋ ಮಾಡ್ತಾ ಇದ್ದೀರಾ? ಬನ್ನಿ. ಇನ್ನೂ ಯಾರೋ ಸೌಂಡ್ ಕೇಳ್ತಾ ಇದೆ, ಬನ್ನಿ. ನಾವು ಮಂಡ್ಯ ಕಬ್ಬು 2 ಎಕರೆ ಕಬ್ಬು ಬೆಳೆದು ನಮ್ಮ ಮಂಡ್ಯದ ಫ್ಯಾಕ್ಟ್ರಿ ಎಲ್ಲ ಲಾಸ್ ಆಗಿರೋದ್ರಿಂದ ಯಾರು ಓಪನ್ ಮಾಡ್ತಾ ಇಲ್ಲ. ನಮ್ ಕಬ್ಬಿಗೆ ಬೆಲೆ ಕೊಡ್ಲಿಲ್ಲ, ನಮ್ ರೈತರಿಗೆ ಅಷ್ಟಿಷ್ಟು ಕಷ್ಟ ಸುಖ ಏನು ನೋಡ್ಲಿಲ್ಲ, ಎಲ್ಲ ಅವ್ರದ್ದೇ. ಅದೇ ಈಗ ಅದ್ರ ಜೊತೆಗೆ ಇವಾಗ ನೋಟು ಇಲ್ವಲ್ಲ, ಲೋಟು ಕೊಡ್ತಾ ಇಲ್ಲ ನಮಗೆ. ಈಗ ನಾವು 1 ಎಕರೆಗೆ 40,000 ಖರ್ಚು ಮಾಡಿವಿ. ಈಗ ಅದಕ್ಕೆ ಏನಪ್ಪಾ ಅನ್ನೋದಕ್ಕೆ ನ್ಯಾಣ ಹಾಕೋ ಮಟ್ಟಿಗೆ ಬಂದ್ಬಿಟ್ಟೈತೆ. ಅದಕ್ಕೇನಿದ್ರು ಕಳೆದ ವರ್ಷ ಎಲ್ಲ ಈ ಮಂಡ್ಯ ಭಾಗದಲ್ಲಿ ತುಂಬಾ ಜನ ಆತ್ಮಹತ್ಯೆ. ಇಲ್ಲ ಸ್ವಾಮಿ, 3 ವರ್ಷದಿಂದ ಏನು ನಮ್ಮ ರೈತರಿಗೆ 1 ರೂಪಾಯಿ ಆದಾಯ ಇಲ್ಲ. ಯಾವ ಕಬ್ಬು ಬೆಳೆದು ಸರ್ ಈಗ ಏನು ಪ್ರೆಸೆಂಟ್ ಅಂದ್ರೆ ಈಗ ನೋಟ್ ಒಂದ್ ಏನ್ ದೊಡ್ಡ ಸಮಸ್ಯೆ ಏನಿಲ್ಲ. ಈ ಸಾಮಾನ್ಯ ಜನ ಹಳ್ಳಿಗಳಲ್ಲಿ ಯಾರು ಸರ್ ಕೋಟಿಗಳಿದಾರೋ, ಬೆರಳು ಎಣಿಕೆ ಎಷ್ಟು, ಅದು ನಿಯತ್ತಾಗಿ ದುಡಿರೋ, ಪ್ರಾಮಾಣಿಕವಾಗಿ ದುಡಿದಿರೋ ಒಬ್ಬನೂ ಇಲ್ಲ. ನಿಜ, ಎಲ್ಲ ಬೇನಾಮಿ ಹಣ. ಅದಕ್ಕೇನಿದ್ರಿ ಮಾಡಿರೋದೇ ಸರಿ ಸರ್. ಸರಿ 4,000 ಒಂದು ದಿನಕ್ಕೆ ಚೇಂಜ್ ಮಾಡಿ ಅಂತ ಹೇಳಿದೆ ಸರ್ಕಾರ. ಫುಲ್ ಏನ್ ಬ್ಯಾನ್ ಮಾಡ್ಬಿಟ್ಟಿಲ್ಲ. ಒಬ್ಬ ರೇಷನ್ ತಗೋಬೇಕು ಅಂದ್ರೆ 4,000ನ 2,000ಕ್ಕೆ ತಂದವ್ರೆ. 2,000ನೇ ಆಗ್ಲಿ ಬಿಡಿ ಸರ್. ದಿನ 2,000 ಖರ್ಚು ಮಾಡುವಂತ ಐಷಾರಾಮಿ ಜೀವನ ಒಬ್ಬ ಆರ್ಡಿನರಿ ಜನ ಎಲ್ಲೂ ಇಲ್ಲ. ಇದು ಹೊಸದಾಗಿ ಸಂವಿಧಾನ ತಿದ್ದುಪಡಿ ಆದಂಗೆ ಆಗ್ಬೇಕಿದು. ಇದು ಮೋದಿ ಇಸ್ ಗ್ರೇಟ್ ಸರ್. ನೋಡಿ, ಜೈ ಕಿಸಾನ್ ಎರಡು ಬದುಕಬೇಕು ಅಂದ್ರೆ ಒಂದು ನನಗೆ ಆಶ್ಚರ್ಯ ಆಗಿದ್ದು ವಿಭಿನ್ನವಾದಂತಹ ಅನುಭವಗಳು, ವಿಭಿನ್ನವಾದಂತಹ ಹೇಳಿಕೆಗಳು. ಈಗ ನಾನು ಮುಂದಿನ ಒಂದು ಜಿಲ್ಲೆಗೆ ಹೋಗ್ತಾ ಇದ್ದೀನಿ, ಅದು ಮೈಸೂರು ಜಿಲ್ಲೆ. ಯಾವ ಹಳ್ಳಿ ಅಂತ ಹೇಳಲ್ಲ, ಬಹಳ ವಿಶೇಷವಾದಂತಹ ಒಂದು ಹಳ್ಳಿಗೆ ಮುಂದಿನ ಒಂದು ಹಳ್ಳಿ, ಬಹಳ ವಿಶೇಷವಾದ ಒಂದು ಹಳ್ಳಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಎಸ್, ನಾವೀಗ ಮೈಸೂರು ಜಿಲ್ಲೆಯ ಸಿದ್ದರಾಮನ ಹುಂಡಿ ನೀವೆಲ್ಲ ಕೇಳಿರ್ತೀರಾ. ಯಾಕೆ ಅಂತಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹುಟ್ಟಿದಂತಹ ಊರು, ಅವರ ಸ್ವ ಊರು ಇದು. ಈ ಊರಿನಲ್ಲಿ ಸ್ವಲ್ಪ ಬದಲಾವಣೆಗಳು, ಡೆವಲಪ್ಮೆಂಟ್ಸ್ ಆಗಿದೆ. ಈ ಊರಿನಲ್ಲಿ ATM ಇದೆ, ಈ ಊರಿನಲ್ಲಿ ಬ್ಯಾಂಕ್ ಇದೆ, ಬೇರೆ ಬೇರೆ ಸವಲತ್ತುಗಳನ್ನ ಕೂಡ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಆದರೂ ಹಣ ಚಲಾವಣೆ ಅಂತಕ್ಕಂಥದ್ದು ಯಾವ ಊರನ್ನು ಹೊರತುಪಡಿಸಿಲ್ಲ. ಇಲ್ಲೂ ಕೂಡ ಜನ ಹಣ ಚಲಾವಣೆಯನ್ನು ಮಾಡ್ತಾರೆ. ಇಲ್ಲಿ ಏನು ಕಷ್ಟಗಳಾಗಿದೆ ಅಂತ ಮಾತಾಡೋದಕ್ಕೆ ಇಲ್ಲಿ ಗ್ರಾಮಸ್ಥರನ್ನ ನಾನು ಮಾತನಾಡಿಸ್ತೀನಿ. ಸಾಕಷ್ಟು ಜನ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳೋಣ. ಈಗ 500 ಮತ್ತು 1,000 ರೂಪಾಯಿ ನೋಟು ಬ್ಯಾನ್ ಮಾಡಿದ್ರು, ಇದರ ಎಫೆಕ್ಟ್ ನಿಮ್ಮ ಮೇಲೆ ಯಾವ ಥರ ಆಗಿದೆ? ಏನು ಸರ್, ಒಂದು 4-5 ದಿವಸ ಎಫೆಕ್ಟ್ ಆಯಿತು. ನಮ್ಮಲ್ಲಿ ATM ಇರೋದ್ರಿಂದ 2,000 ರೂಪಾಯಿ ಈಜಿಯಾಗಿ ಸಿಗ್ತಾ ಇದೆ. ಹಾಗೂ ಹಣ ವಿನಿಮಯ ಮಾಡ್ತಾರೆ ನೋಡಿ ಆಧಾರ್ ಕಾರ್ಡಲ್ಲಿ, ಅದರಲ್ಲೂ ಸುಧಾ 4,000 ರೂಪಾಯಿ ತಗೊಂಡಿದ್ದಾರೆ. ಏನು ತೊಂದರೆ ಆಗಿಲ್ಲ. 2,000 ರೂಪಾಯಿ ನೋಟಿಂದ ಸ್ವಲ್ಪ ತೊಂದರೆ ಆಗಿದೆ ಅಷ್ಟೇ. ಇವಾಗ ಮೊದಲೆಲ್ಲ ಏನು ಮಾಡಿದ್ರು, ಬ್ಯಾಂಕಲ್ಲಿ ಹೋಗ್ಬಿಟ್ಟು ಹಳೆ ನೋಟ್ ಕೊಟ್ಟರೆ 4,000 ಕೊಡ್ತಾ ಇದ್ರು, 4,500 ಮಾಡಿದ್ರು. ಆಮೇಲೆ ಈಗ ಅದನ್ನ 2,000 ಇಳಿಸಿದ್ದಾರೆ. ಇದರಿಂದ ಏನು ಎಫೆಕ್ಟ್ ಆಗಿದೆ? ಏನು ಎಫೆಕ್ಟ್ ಇಲ್ಲ ಸರ್, ಇರೋದೆಲ್ಲ ಸ್ವಲ್ಪ ದುಡ್ಡು ಎಲ್ಲರೂ ವಿನಿಮಯ ಮಾಡ್ಕೊಂಡಿದ್ದಾರೆ. ಉಳಿದಿರೋರು ಮಾಡ್ಕೊಳ್ಳಿ 2,000 ತೊಂದರೆ ಆಗಲ್ಲ. ಸೊ ನಿಮ್ಮೂರಿನಲ್ಲೇ ಬ್ಯಾಂಕ್ ಇರೋದ್ರಿಂದ ATM ಇರೋದ್ರಿಂದ ಸ್ಟೇಟ್ ಬ್ಯಾಂಕ್ ಇರೋದ್ರಿಂದ ನಮ್ಗೇನು ತೊಂದರೆ ಆಗಿಲ್ಲ. ಸರ್, ತಮ್ಮ ಹೆಸರು? ನಾಗರಾಜ್, ಏನ್ ಮಾಡ್ಕೊಂಡಿದ್ದೀರಾ? ಹೋಟ್ಲು. ನೋಟ್ ಬ್ಯಾನ್ ಆಗಿರೋದು ನಿಮ್ಮ ಬಿಸ್ನೆಸ್ ಮೇಲೆ ಏನ್ ಎಫೆಕ್ಟ್ ಆಗಿದೆ? ನಮ್ಗೆ ಅದು ಅನುಕೂಲ ಮಾಡಿರೋದು, ತುಂಬಾ ಅನುಕೂಲ ಮಾಡಿರೋದು. ಇವಾಗ ನಿಮ್ಗೆಲ್ಲ ಸಾಕಷ್ಟು ಈಗ ದುಡ್ಡು ಗಿಡ್ಡೆಲ್ಲ ಸಿಗ್ತಾ ಇದೆ. ವಸಿ ಕೊಡ್ತಾ ಇಲ್ಲ, ಎಲ್ಲ ಸರ್ಕಾರದಿಂದ ಬಂದ್ ಬಿದ್ದೋಗಿದ್ದು, ಮನನು ಕಟ್ಟಾಗೋಯ್ತು. ಅದಾಗ ಇದೇನ್ ಸುಮ್ನೆ ಇದ್ರಲ್ಲ ಹೇಳ್ತಾ ಇದ್ದೀರಾ? ಇಲ್ಲ, ಯೂರೋಪ್ಲನ್ ಬಂದು ಎಲ್ಲ ತುಂಬಿಡ್ತು, ನಮ್ಮ ಮನದ ಈ ಅಡ ಬಿಡ ಮಾಡಿಸ್ಬಿಡೋದಾಗ. ಅಲ್ಲ, ಮುಖ್ಯಮಂತ್ರಿಗಳು ನಿಮ್ಮೂರ್ನವ್ರೆ ನಿಮ್ಗೇನು ಮಾಡ್ಕೊಟ್ಟಿಲ್ಲ? ನಮ್ಗೇನು ಸಾಕಾಗಷ್ಟು ಮಾಡಾರ. ಈಗ ಅವ್ರು ಮಾಡಿರೋದೆಲ್ಲ ಸರಿ ಅಂತೀರಾ? ಮೋದಿ ಅವ್ರು ಮಾಡೋದು ಅನುಕೂಲ ಮಡಗಿರೋರು ಪಾಯಿಗಳು ಏನು ಮಾಡ್ತಾರೆ, ನಮ್ಮಂತವ್ರಿಗೂ ತೊಂದರೆ ಅಷ್ಟೇ. ಇದೊಂದು ಹಳ್ಳಿ ಜೀವನದಲ್ಲಿ ವ್ಯವಸ್ಥೆ ಬದಲಾಗಿರುತ್ತೆ. ಯಾಕೆಂದ್ರೆ ಸಿಟಿ ಜನಗಳಿಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ, ಡೆಬಿಟ್ ಕಾರ್ಡ್ ಸಿಗುತ್ತೆ, ಬೇರೆ ಬೇರೆ RTGS ಮಾಡ್ತಾರೆ, NEFT ಮಾಡ್ತಾರೆ. ಇಲ್ಲಿ ಅವೆಲ್ಲ ಫೆಸಿಲಿಟೀಸ್ ಇರಲ್ಲ. ಏನಾಗಿದೆ ಎಫೆಕ್ಟ್ ಹಾಗಾದ್ರೆ? ಸರ್, ಎಫೆಕ್ಟ್ ಅಂತ ನಾರ್ಮಲ್ ಆಗಿ ಎಲ್ರಿಗೂ, ಜನಸಾಮಾನ್ಯರಿಗೆ ತೊಂದರೆ ತುಂಬಾ ಏನಾಗಿಲ್ಲ ಸರ್. ನಾರ್ಮಲ್ ಆಗಿ ಈಗ ದುಡ್ಡು ತುಂಬಾ ಇಟ್ಟಿರೋರಿಗೆ ತೊಂದರೆ. ನಾರ್ಮಲ್ ಜೀವನ ಏನ್ ಮಾಡ್ತೀವಿ ಅಂದ್ರೆ ಡೈಲಿ ಯಾರು ಜೇಬಲ್ಲಿ ಏನದು ಇಲ್ಲ ಅಷ್ಟು ಒಂದು 10,000 20,000 ಯಾರು ಇಟ್ಕೊಂಡು ಹೋಗಲ್ಲ. ಮ್ಯಾಕ್ಸಿಮಮ್ ಒಂದು 20,000 ಇದ್ರೆ ಈಗ ಎಲ್ಲರೂ ಬ್ಯಾಂಕ್ ಇದೆ, ನಮ್ಮ ಹತ್ರ 2 ಬ್ಯಾಂಕ್ಗಳಿದೆ, ಆರಾಮಾಗಿ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ. ಮ್ಯಾಕ್ಸಿಮಮ್ ಪರ್ಸನ್ಸ್ ಎಲ್ಲರೂ ಬ್ಯಾಂಕಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ. ಹಂಗಾಗಿ ಅಂತ ಎಫೆಕ್ಟಿವ್ ಅಂತ ಏನಿಲ್ಲ. ಈಗ ವ್ಯವಸಾಯಕ್ಕೆ ಅಂತ ಅಂದ್ಬಿಟ್ಟು ಬೆಳೆ ಸಾಲ ಅದು ಇದು ಏನಾದ್ರು ತಗೊಂಡ್ರೆ
ಕಟ್ಟಿಸ್ಕೊಳಕ್ ಹಳೆ ನೋಟ್ ಕಟ್ಟಿಸ್ಕೊತಾ ಇಲ್ಲ, ಈಗ ಬ್ಯಾಂಕ್ ಅವ್ರೇ ಬ್ಯಾಂಕ್ನವರೇ ಫುಲ್ ಇಲ್ಲ. ಬಿಸಿ ಸರ್. ಯಾವ ಸಾಲನು ಕೊಡ್ತಾ ಇಲ್ಲ, ಸಾಲದ ಬಗ್ಗೆನೂ ತಲೆ ಕೆಡ್ಸ್ಕೊತಾ ಇಲ್ಲ. ನೀವು ಕಟ್ಟಕ್ ಹೋದ್ರು ಕಟ್ಟಿಸ್ಕೊತಾ ಇಲ್ಲ ಅವ್ರು. ಕಟ್ಟಿಸ್ಕೊತಾ ಇಲ್ಲ. ಅದು ಕಷ್ಟನೇ ತಾನೇ. ಅದು ಏನ್ ಕಟ್ಟಿಸ್ಕೊಳಕ್ ಕಷ್ಟ ಆದ್ರೆ ಅದೇನಾಗುತ್ತೆ. ಹಳೆ ನೋಟ್ ಕೊಟ್ರೆ ನೀವು ಬ್ಯಾಂಕ್ ಅಲ್ಲೂ ಇಸ್ಕೊತಾ ಇಲ್ವಲ್ಲ. ಸ್ವಲ್ಪ ತೊಂದ್ರೆನೆ ಆದ್ರೂ ಅಡ್ಜಸ್ಟ್ ಮಾಡ್ಕೋಬೇಕು ಸರ್. ದೇಶದ ಭವಿಷ್ಯಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಇದರಿಂದ ಭವಿಷ್ಯ ಬದಲಾಗುತ್ತೆ ಹಾಗೆ ಆಗುತ್ತೆ. ಸರ್ ತಮ್ಮ ಹೆಸರು? ಮಾದೇವನ ಸರ್. ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ ಮಾಡಿದ್ವಿ. ಹೇಳಿ, ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಸರ್ ನಮ್ಗೆ ಮೇನ್ ಆಗಿ ನಮ್ಮ ಚಾನಲ್ ಅಲ್ಲಿ ನೀರು ನಿಲ್ಲಿಸ್ಬಿಟ್ಟಿದ್ದಾರೆ ಇವಾಗ. ಅದೇ ಮೇನ್ ನಮ್ಮ ಈ ಭಾಗದವ್ರಿಗೆ ತೊಂದರೆ ಆಗಿರೋದು. ನೋಟ್ ಚೇಂಜ್ ಆಗಿದೆಯಲ್ಲ, ನೋಟ್ ಒಂದು ಏನು ಎಲ್ಲ ಹೇಳೋದಿಲ್ಲ, ಅದು ಅದೇ ಮಾತು. ಈಗ ನಿಮ್ ಬ್ಯಾಂಕ್ ಅಲ್ಲಿ ಅಂದ್ರೆ ನಿಮ್ಮ ಊರಲ್ಲಿ ಇರೋ ಬ್ಯಾಂಕ್ ಅಲ್ಲಿ ರೈತರಿಗೆ ಸಾಲ ಆಗಿಲ್ಲ ಅಂತೆಲ್ಲ ಕೊಡ್ತಾರಾ? ಕೊಡ್ತಾರೆ ಸರ್. ಇವಾಗ ಏನಿಲ್ಲ, ಈಗ ಕೊಡ್ತಾ ಇಲ್ಲ. ಈ ಮೋದಿ ಮಾಡಿದ್ಮೇಲೆ ಯಾವುದೂ ಕೊಡ್ತಾ ಇಲ್ಲ. ನಮ್ಗೆ 2,000 ರೂಪಾಯಿ ಕೊಟ್ಟಿದ್ರೆ ಅದನ್ನ ವಾಪಸ್ ಕೊಡ್ತಾರ. ಈಗ ನಾವು ಸಿಟಿನಲ್ಲಿ ಬೆಂಗಳೂರಿನಲ್ಲಿ ಎಲ್ಲರನ್ನು ಮಾತಾಡಿಸೋದು, ಕೆಲವ್ರನ್ನೆಲ್ಲ ಮಾತಾಡಿಸ್ಕೊಂಬಂದ್ವಿ, ಕಾಲೇಜ್ಗೆ ಹೋಗಿದ್ವಿ, IT BT ಜನಗಳಿಗೆ ಹೋದ್ವಿ, ಎಲ್ಲ ಅವರೆಲ್ಲ ಹೇಳ್ತಾರೆ ತೊಂದರೆ ಆಗಿರೋದು ನಮಗೆ, ಹಳ್ಳಿ ಜನಗಳಿಗೆಲ್ಲ ಅವರೆಲ್ಲ 100-200 ರೂಪಾಯಿ ವ್ಯವಹಾರ ಮಾಡ್ತಾರೆ, ನಮಗಾದ್ರೆ ತೊಂದರೆ ಅಂತ ಅವ್ರು ಹೇಳ್ತಾರೆ. ಇಲ್ಲ ಸರ್, ಇಲ್ಲೂ ಮಾಡ್ತಾರೆ ವ್ಯವಹಾರ, ಸಿಟಿಯವರೇ ಅಂತೆಲ್ಲ. ಇಲ್ಲೂ ಲಕ್ಷಗಂಟಲೆ ವ್ಯವಹಾರ ಮಾಡೋರು ಇದ್ದಾರೆ, ಎಲ್ಲ ಬಿಸ್ನೆಸ್ ಮಾಡ್ತಾರ. ಆದ್ರೂ ನಮ್ಮ ಹಳ್ಳಿ ಜನಕ್ಕೆ ಸ್ವಲ್ಪ ಏಟಿದೆ. ತುಂಬ ಜನಗಳನ್ನ ನಾನಿಲ್ಲಿ ಮಾತಾಡಿಸಿದೆ, ಸಾಕಷ್ಟು ಜನ ಸೇರಿದ್ದಾರೆ. ಅವರೆಲ್ಲ ಹೇಳೋ ಪ್ರಕಾರ ನರೇಂದ್ರ ಮೋದಿ ಅವರ ನಿರ್ಧಾರ ಒಂದು ರೀತಿಯಲ್ಲಿ ಸರಿ ಅಂತ ಅಂದ್ಬಿಟ್ಟು. ಆದರೆ ಈ ಊರಿನಲ್ಲಿ ನಾನು ಆಗಲೇ ಹೇಳಿದಂತೆ ಈ ಊರಿನಲ್ಲಿ ATM ಇದೆ, ಬ್ಯಾಂಕ್ ಇದೆ, ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವರು ATMನಲ್ಲಿ ಬರೀ 100 ರೂಪೀಸ್ ನೋಟ್ಗಳನ್ನೇ ಹಾಕಿದಾರಂತೆ, 2,000 ರೂಪಾಯಿ ನೋಟ್ಗಳನ್ನ ಹಾಕಿಲ್ವಂತೆ. ಹಾಗಾಗಿ ಇಲ್ಲಿನ ಜನ ಒಂದು ಹಂತದಲ್ಲಿ ತೃಪ್ತರು ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದೆ, ಸಿದ್ದರಾಮಯ್ಯನವರು ಹುಟ್ಟಿದಂತಹ ಊರು, ಹಾಗಾಗಿ ಅಲ್ಲಿಂದ ಖಂಡಿತವಾಗಿ ಇಲ್ಲಿ ಡೆವಲಪ್ಮೆಂಟ್ಗಳಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಮಾಡರೇಟ್ ವಿಲೇಜ್ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಜನಗಳ ಅಭಿಪ್ರಾಯವನ್ನು ನಾನು ಕೇಳಿದೆ. ಕೆಲವು ಅಂಗಡಿಗಳಿಗೆ ಹೋಗೋಣ, ಬ್ಯಾಂಕ್ ಸುತ್ತಮುತ್ತ ತಿರುಗಾಡೋಣ, ಅಲ್ಲಿ ಜನಗಳು ಅಲ್ಲಿನ ಅವರ ಅಭಿಪ್ರಾಯಗಳು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಇಲ್ಲಿ ಗ್ರಾಮೀಣ ಭಾಗದ ಒಂದು ಬ್ಯಾಂಕ್ ಅಂತಂದರೆ ನಿಮ್ಗೊಂದು ದೊಡ್ಡ ಸವಾಲು ಇರುತ್ತೆ. ಯಾಕೆಂತಂದರೆ ಇವಾಗ 500 ಮತ್ತು 1,000 ರೂಪಾಯಿ ನೋಟ್ ಬ್ಯಾನ್ ಆಗಿರೋದ್ರಿಂದ ಇಲ್ಲಿನ ಜನಗಳಿಗೆ ಚಿಲ್ಲರೆಯನ್ನು ಒದಗಿಸ್ತಕ್ಕಂಥದ್ದು, ಹಣ ವಿನಿಮಯ ಮಾಡಿಕೊಡೋದು, ಇದೆಲ್ಲ ಯಾವ ರೀತಿ ಇದೆ ಮೇಡಮ್ ಫೆಸಿಲಿಟೀಸ್? ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ಎಕ್ಸ್ಚೇಂಜ್ಗೆ ಬರ್ತಾರೆ. ನಮ್ಮ ಹತ್ರ ಯಾವ ಡಿನಾಮಿನೇಷನ್ ನೋಟ್ಸ್ ಇದೆಯೋ ಅದನ್ನೆಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. 10s 20s ಕಾಯಿನ್ ಸಹಿತ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ನಮ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಓಕೆ. ಮತ್ತೆ ಈಗ ಇಲ್ಲಿ ಈ ಡಿನಾಮಿನೇಷನ್ ಫಿಲಪ್ ಮಾಡೋದಕ್ಕೆ ಕೆಲವರು ಬರದೇ ಇರಬಹುದು. ಇಲ್ಲ, ನಮ್ಮ ಸ್ಟಾಫ್ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ನಾವೇ ಬರ್ಕೊಡ್ತಾ ಇದೀವಿ ಎಲ್ಲರಿಗೂ. ಐ ಥಿಂಕ್ ನಿನ್ನೆ ಮೊನ್ನೆನಲ್ಲಿ ನಿಮ್ಗೆ ಒಂದಿನ ರಜೆ ಸಿಕ್ಕಿತ್ತು ನೆನ್ನೆ ಅಂತ ಅನ್ಸುತ್ತೆ. ಯಾಕಂದ್ರೆ ನವೆಂಬರ್ 8ರಿಂದ ಸತತವಾಗಿ ಕೆಲಸ ಮಾಡಿದ್ದೀವಿ. ಕಂಟಿನ್ಯೂಸ್ 12 days ವರ್ಕ್ ಮಾಡಿದ್ದೀವಿ. ಸೊ ಹೇಗಿತ್ತು ಮೇಡಮ್ ಜನರ ರೆಸ್ಪಾನ್ಸ್? ಜನರ ರೆಸ್ಪಾನ್ಸ್ ಚೆನ್ನಾಗಿತ್ತು. ಫಸ್ಟ್ 3 days ತುಂಬ ರಶ್ ಇರ್ತಾ ಇತ್ತು. ಆಮೇಲೆ ಜನರು ಈ ಗೌರ್ಮೆಂಟ್ ಅವರು ಇಂಕ್ ಹಾಕಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಒಂದಿನಕ್ಕೆ ಒಬ್ರು ಇನ್ನೇನು ಮತ್ತೆ ಬರೋ ಹಾಗಿಲ್ಲ ಅಂತೆಲ್ಲ ಆದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಇವಾಗೆಲ್ಲ ಮ್ಯಾನೇಜಬಲ್. ಏನು ಈಗ ಕೆಲವು ನಾವು ಬೆಂಗಳೂರಿನಲ್ಲಿ ಕೆಲವು ಬ್ಯಾಂಕ್ಗಳಿಗೆ ವಿಸಿಟ್ ಮಾಡಿದಾಗ ಬ್ಯಾಂಕ್ ಎಂಪ್ಲಾಯೀಸ್ ನಮ್ಗೆ ಹೇಳಿದ್ದೇನಂತಂದ್ರೆ, ಜನರೇ ನಮಗೆ ಕೋಆಪರೇಟ್ ಮಾಡಲ್ಲ, ಜನರಿಗೆ ತಾಳ್ಮೆ ಇಲ್ಲ, ಕೂಗಾಟ ಕಿರ್ಚಾಟ, ಆಯ್ತಾ, ನಮಗೆ ಶಾಂತಿಯಿಂದ ಕೆಲಸನೇ ಮಾಡಕ್ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿ ಪರಿಸ್ಥಿತಿ ಹೇಗಿತ್ತು? ಇಲ್ಲ, ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ CM ಕಾನ್ಸ್ಟಿಟ್ಯೂಯನ್ಸಿ ಅಂತ ಎಲ್ಲರೂ ಹೆದರ್ಕೋತಾರೆ. ಬಟ್ ಇಲ್ಲಿ ಜನ ತುಂಬಾ ಒಳ್ಳೆಯವರು, ನನ್ನ ಅನುಭವ ಇದು. ಸೊ ಹಾಗಾಗಿ ಎಲ್ಲ ತೊಂದರೆ ಇಲ್ಲ, ನಮ್ಗೆ ಯಾವ್ದು ಪ್ರಾಬ್ಲಮ್ ಆಗಿಲ್ಲ. ಅಂಡ್ ಜನರಿಗೂ ಕೂಡ ಸಾಕಷ್ಟು ಅನುಕೂಲತೆ ಆಗಿದೆ. ಹೌದು, ಜನರಿಗೂ ಏನೂ ಸಮಸ್ಯೆ ಆಗಿಲ್ಲ. ಯಾಕಂದ್ರೆ ಯಾರೆಲ್ಲೇ ಬಂದ್ರು ನಾವು ಫಸ್ಟ್ ವೀಕ್ ಅಂತೂ 6 o'clock ತನಕ ಎಕ್ಸ್ಚೇಂಜ್ ಕೊಟ್ಟಿದೀವಿ ಮ್ಯಾಕ್ಸಿಮಮ್ ಟೈಮ್. ಈ ವೀಕ್ ಮಾತ್ರ ನಮಗೆ ಮಾಮೂಲಿ ಎಷ್ಟು ಟೈಮ್ ಇದೆಯೋ ಅಷ್ಟು ಮಾಡಿದೀವಿ. ಬಟ್ ಏನು ನಮಗೂ ಅವರಿಂದ ನಮ್ಗೇನು ಪ್ರಾಬ್ಲಮ್ ಬಂದಿಲ್ಲ, ನಮ್ಮಿಂದ ಅವ್ರಿಗೂ ಏನೋ ಪ್ರಾಬ್ಲಮ್. ಥ್ಯಾಂಕ್ ಯು ಮೇಡಮ್. ಹಾಗೆ ಕ್ಯಾಶಿಯರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ಈಗ ಗ್ರಾಮೀಣ ಭಾಗದ ಒಂದು ಬ್ಯಾಂಕ್ ಅಂದ್ರೆ ಬೇರೆ ಬೇರೆ ರೀತಿ, ಅಂದ್ರೆ ಬ್ಯಾಂಕಿಂದ ಸಾಲ ಕೊಡ್ತಕ್ಕಂಥದ್ದು, ಆಯ್ತಾ, ಟ್ರ್ಯಾಕ್ಟರ್ ತಗೊಳಕ್ಕಾಗ್ಬೋದು, ಮಗದೊಂದಾಗ್ಬೋದು, ಆ ಥರ ಫೆಸಿಲಿಟೀಸ್ ಕೂಡ ನಿಮ್ಮ ಬ್ಯಾಂಕ್ನಲ್ಲಿ ಇದೆಯಾ ಜನಗಳಿಗೆ? ಹೌದಿದೆ ಸರ್, ಜನಗಳಿಗೆ ಇದೆ. ಬಟ್ ಈ ಟೈಮಲ್ಲಿ ಕೊಡಕ್ಕಾಗ್ತಿಲ್ಲ ಅಷ್ಟೇ. ಈ ಟೈಮಲ್ಲಿ ಕೊಡಕ್ಕಾಗ್ತಿಲ್ಲ ಅಂದ್ರೆ ನಿಮ್ಗೆ ಟೈಮ್ ಸಿಗ್ತಿಲ್ಲ, ಮಾಡಕ್ಕಾಗ್ತಿಲ್ಲ. ನೆಕ್ಸ್ಟ್ ಇನ್ನೊಂದು 2 ದಿನ ಕಳೆದ ಪ್ರಾಬ್ಲಮ್ಸ್. ಒಂದು ₹500. ಆಸ್ ಅ ಬ್ಯಾಂಕ್ ಎಂಪ್ಲಾಯಿ ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ತಮ್ಮ ಪರ್ಸನಲ್ ಒಪಿನಿಯನ್ ಏನು? ಸರ್ 100% ಗುಡ್ ಸರ್. ಮೋದಿ ಇಸ್ ಗುಡ್. ಓಕೆ, 100% ಚೆನ್ನಾಗಿದೆ ಸರ್ ರೆಸ್ಪಾನ್ಸ್. ಭ್ರಷ್ಟಾಚಾರ, ಕಪ್ಪು ಹಣ ನಿರ್ಮೂಲನೆ ಇವೆಲ್ಲ ಆಗುತ್ತೆ ಅಂತ 100% ಆಗುತ್ತೆ ಸರ್. ಇದೆಲ್ಲ ಆಗುತ್ತೆ. 100%. ಓಕೆ, ಥ್ಯಾಂಕ್ ಯು. ಸೊ ಬ್ಯಾಂಕ್ ಸಿಬ್ಬಂದಿಗಳನ್ನ ನಾನು ಮಾತನಾಡಿಸಿದೆ. ಅವ್ರು ಹೇಳ್ತಾರೆ ಇಲ್ಲಿನ ಜನಗಳು ನಮಗೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು, ನಾವು ಅವ್ರಿಗೆ ಕೋಆಪ್ರೇಟ್ ಮಾಡಿದ್ವಿ ಅಂತ ಹೇಳೋದಕ್ಕಿಂತ ಅವರ ಸಹಕಾರ ನಮಗೆ ತುಂಬ ಚೆನ್ನಾಗಿ ಸಿಕ್ತು. ಹಾಗಾಗಿ ಗ್ರಾಮದ ಎಲ್ರಿಗೂ ಕೂಡ ಎಲ್ಲ ರೀತಿಯಲ್ಲಿ ಅನುಕೂಲ ಆಗೋ ಒಂದು ಸೇವೆಯನ್ನು ಸಲ್ಲಿಸುವಂತಹ ಕೆಲಸ ನಮಗೆ ಸಿಕ್ಕಿತ್ತು ಅಂತಕ್ಕಂಥದ್ದು. ಇನ್ನು ಬೇರೆ ಬೇರೆ ಅಂಗಡಿಗಳಿಗಿದೆ, ಜನರನ್ನ ಮಾತಾಡ್ಸೋಣ, ಅವರ ಅಭಿಪ್ರಾಯಗಳು ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಬನ್ನಿ. ನೀವು ಯಾವತ್ತಾದರೂ ಪೆಟ್ಟಿಗೆ ಅಂಗಡಿ ಅಂತ ಕೇಳಿದ್ದೀರಾ?
ಹಳ್ಳಿ ಜನಗಳು ಮಾತ್ರ ನೋಡಿರ್ತಾರೆ, ಸಿಟಿ ಜನಗಳು ನೋಡಿರಲ್ಲ. ಒಂದು ಪೆಟ್ಟಿಗೆ ಅಂಗಡಿ ತೋರಿಸ್ತೀನಿ ಬನ್ನಿ. ಇಲ್ಲೊಂದು ಪೆಟ್ಟಿಗೆ ಅಂಗಡಿ ಇದೆ. ಈ ಪೆಟ್ಟಿಗೆ ಅಂಗಡಿನಲ್ಲಿ ಇವರು ವಡೆ, ಬಜ್ಜಿ, ಆಮ್ಲೆಟ್ ಎಲ್ಲ ಹಾಕ್ತಾರೆ. ಹಿರಿಯರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಜವರೇಗೌಡ ಅಂತ. ಜವರೇಗೌಡ್ರು, ಏನ್ ಬಿಸ್ನೆಸ್ ಮಾಡ್ತೀರಾ? ಆಮ್ಲೆಟ್, ಬಜ್ಜಿ, ವಡೆ ಗಿಡ ಹಾಕ್ತೀನಿ ಸರ್. ಈಗ 500,000 ರೂಪಾಯಿ ನೋಟ್ ಎಲ್ಲ ಬ್ಯಾನ್ ಮಾಡಿದಾರಲ್ಲ, ಗೊತ್ತಾ ನಿಮಗೆ? ಅದು ಗೊತ್ತು ಸರ್. ಅದು ಗೊತ್ತಾ? ಗೊತ್ತು. ಈಗ ನಿಮಗೇನಾದ್ರು ತೊಂದರೆ ಆಗಿದೆಯಾ? ಏನು ನಮ್ಗೇನು ತೊಂದರೆ ಆಗಿದೆ ಸರ್. ಅದು ಈಗ ಇದು ಈ ತರ ತೀರ್ಮಾನ ತಗೊಂಡಿರೋದು, ನೋಟ್ ಬ್ಯಾನ್ ಮಾಡಿರೋದು ಒಳ್ಳೇದು ಅಂತೀರಾ? ಹಿಂಗೆ ಒಳ್ಳೇದೇ. ಒಳ್ಳೇದು. ಹೆಂಗ್ ಒಳ್ಳೇದು? ಯಾವ್ದೋ ರೂಪನಾಗ ಒಳ್ಳೇದು. ಬಡವ್ರಿಗೇನು ತೊಂದರೆ ಏನಿಲ್ಲ. ಇರೋರ್ಗೆ ಆಗ್ಬೋದು. ಅದು ನಮ್ಗೇನು ತೊಂದರೆ ಏನಿಲ್ಲ. ಓಕೆ, ಜವರೇಗೌಡರು ಮಾತಾಡೋ ಪ್ರಕಾರ ಅವ್ರಿಗೆ ಅಷ್ಟು ನೋಟ್ಗಳು ಕೂಡ ಬರ್ತಾ ಇರಲಿಲ್ಲ, ಎಲ್ಲ ಕಡಿಮೆ ದುಡ್ಡಿನ ವ್ಯಾಪಾರ. ಆದರೆ ಒಳ್ಳೇದು, ಒಂದು ರೀತಿಯಲ್ಲಿ ಒಳ್ಳೇದು. ಈ ಥರ ಮಾಡಬೇಕಾಗಿತ್ತು, ತೀರ್ಮಾನ ತಗೊಂಡಿದ್ದಾರೆ ಅಂತಕ್ಕಂಥ ಮಾತನಾಡ್ತಾ ಇದ್ದಾರೆ. ಬೇರೆ ಅಂಗಡಿಗಳಿಗೆ ಹೋಗಿ ಮಾತಾಡ್ಸೋಣ ಬನ್ನಿ. ಮೊದಲೆಲ್ಲ ನಾವು ಚಿಕ್ಕವರಾಗಿದ್ದಾಗ ಮಸಾಲೆ ಪುರಿ, ಪಾನಿಪುರಿ, ಗೋಬಿ ತಿನ್ನಬೇಕು ಅಂತಂದರೆ ಸಿಟಿಗೆ ಬರಬೇಕಾಗಿತ್ತು. ಹಳ್ಳಿಗಳಲ್ಲಿ ಇವೆಲ್ಲ ಸಿಗ್ತಾ ಇರಲಿಲ್ಲ. ಆದರೆ ಈಗ ಹಳ್ಳಿಗಳು ಕೂಡ ಬದಲಾಗಿದೆ. ಸಿದ್ದರಾಮನಹುಂಡಿನಲ್ಲಿ ಒಂದು ಮಸಾಲೆ ಪುರಿ, ಪಾನಿಪುರಿ ಅಂಗಡಿ ಒಂದಿದೆ. ಚಿಲ್ಲರೆದೇನು ತೊಂದರೆ ಆಗಿಲ್ವಾ ನಿಮಗೆ? ಚಿಲ್ಲರೆ ತೊಂದರೆ ಆಗಿದೆ ಸರ್. ಹೆಂಗೆ? ಅದು 500 ರೂಪಾಯಿ ತಗೋಬತ್ತಾರೆ, ನಾವು ಚಿಲ್ಲರೆ ಇಲ್ಲ ಅಂತೀವಿ. ಮತ್ತೆ 2,000 ರೂಪಾಯಿ ನೋಡ್ತಾರೆ, ಅದು ಒಂದು ಸ್ವಲ್ಪ ಇದೆ. ಈಗ 500,000 ರೂಪಾಯಿ ಯಾರು ಕೊಟ್ಟು ಇಸ್ಕತ್ತೀರಾ? ಇಲ್ಲ ಸರ್, ಇಸ್ಕೊಳ್ಳ ಸರ್. ಇಸ್ಕೊಳ್ಳಲ್ಲ. ಯಾಕೆ ಇಸ್ಕೊಳ್ಳಲ್ಲ? ಎಲ್ಲಿ ಸರ್, ನಾವು ತಗೋ ಹೋಯ್ತಾರೆ ಬ್ಯಾಂಕಲ್ಲಿ ನಿಂತ್ಕೋಬೇಕು, 1 ಅವರ್ 2 ಅವರ್ ಕ್ಯೂ ಐತೆ, ಅದಕ್ಕೆ ಇಸ್ಕೊಳ್ಳಲ್ಲ. ಈಗ ಒಂದ್ ವೇಳೆ ಯಾರು ತಂದು ಕೊಟ್ರೆ ವಾಪಸ್ ಕಳಿಸ್ಬಿಡ್ತೀರಾ? ಬಿಸ್ನೆಸ್ ಹಾಳಾಗಲ್ವಾ ನಿಮಗೆ? ಸರ್, 1 ಪ್ಲೇಟ್ 2 ಪ್ಲೇಟ್ ಏನು ಮಾಡಕ್ಕಲ್ಲ, ಕಳಿಸ್ಬಿಡ್ತೀವಿ. 2,000 ರೂಪಾಯಿ. ಈಗ ನೀವೆಲ್ಲ ಸಾಮಾನು ತರಕ್ಕೆಲ್ಲ ಮೈಸೂರಿಗೆ ಹೋಗ್ತೀರಾ, ಇವಾಗ ನಿಮ್ಮ ಹತ್ರ ಒಂದು 2,000 ರೂಪಾಯಿ ನೋಟ್ ಇದೆ, ನೀವೊಂದು 500 ರೂಪಾಯಿ ಸಾಮಾನು, 600 ರೂಪಾಯಿ ಸಾಮಾನು ತಗೋತೀರಾ. ಅಲ್ಲೂ ಏನಾದ್ರು ಚಿಲ್ಲರೆಗೆ ತೊಂದರೆ ಮಾಡ್ತಾರಾ, ಕಿರಿಕಿರಿ ಮಾಡ್ತಾರಾ? ಇಲ್ಲ ಸರ್, ಅಲ್ಲೇನು ಮಾಡಲ್ಲ ಸರ್. ಓಕೆ, ಇದು ಪಾನಿಪುರಿ ಅಂಗಡಿ ಒಂದರ ಮಾಲೀಕರ ಮಾತು. ಅವ್ರ ಬಿಸ್ನೆಸ್ಗೆ ಯಾವುದೂ ತೊಂದರೆ ಆಗಿಲ್ಲ, ತೆಗೆದುಕೊಂಡಿರೋ ನಿರ್ಧಾರ ಸರಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಂತಕ್ಕಂಥ ಮಾತು. ಸೊ ಬೇರೆಯವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಗಾದ್ರೆ ಸಿದ್ದರಾಮನಹುಂಡಿಯಲ್ಲಿ ಬ್ಯಾಂಕ್, ATM, ಮಸಾಲೆ ಪುರಿ ಅಂಗಡಿ ಅಷ್ಟೇ ಅಲ್ಲ, ಮೆಡಿಕಲ್ ಸ್ಟೋರ್ ಕೂಡ ಇದೆ. ಮೆಡಿಕಲ್ ಸ್ಟೋರ್ನ ಮಾಲೀಕರು, ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸರ್ ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಹೆಸರು? ನಾಗರಾಜ್ ಅಂತ. ಹೆಂಗಿದೆ ವ್ಯಾಪಾರ ಇವಾಗ? ವ್ಯಾಪಾರ ಡಲ್ಲು ಸರ್, ಒಂದು ಮಂತಿಂದ ಇವಾಗ. ಯಾಕೆ ಸರ್? ಇದೆ 500 ರೂಪಾಯಿ ಇದರಿಂದ ಸ್ವಲ್ಪ ಡಲ್ ಆಗಿದೆ. ನಾವು ಬೇರೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಬಂದ್ವಿ, ಅವ್ರು ಯಾರು ಚಿಲ್ಲರೆಗೆ ತೊಂದರೆನೇ ಆಗಿಲ್ಲ ನಮ್ಮಲ್ಲಿ ಅಂತಾರೆ. ಸರ್ ಇವಾಗ ಅಂತಂದ್ರೆ ಜನರ ಹತ್ರ ಎಲ್ಲ 500,000 ಬಂದದಂದಷ್ಟು ಇದೆ, ಎಲ್ಲ 2,000 ರೂಪಾಯಿನ ತಗೋತಿದ್ದಾರೆ. ಅದಕ್ಕೆ ಚಿಲ್ಲರೆ ಇಲ್ಲ. ಇವಾಗ ಚಿಲ್ಲರೆಗೋಸ್ಕರ ಇದು ಮಾಡ್ತಾ ಇದೀವಿ. ಈ ನೋಟ್ ಬ್ಯಾನ್ ಆಗಕ್ಕೂ ಮೊದಲು ಬಿಸ್ನೆಸ್ ಚೆನ್ನಾಗಿತ್ತಾ? ಪರವಾಗಿಲ್ಲ ಸರ್, ಹೆಂಗ ನಡೀತಾ ಇತ್ತು. ಈಗ ಚಿಲ್ಲರೆ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್ ಸರ್. ಈಗ ಯಾರೋ ಒಬ್ರು ಎಮರ್ಜೆನ್ಸಿ 2,000 ರೂಪಾಯಿ ನೋಟ್ ತಗೋತಾರೆ. ಹೌದು ಸರ್. 400 ರೂಪಾಯಿ ಐಟಮ್ ತಗೋತಾರೆ. ಬೇಕೇ ಬೇಕು ಅವ್ರಿಗೆ. ಏನ್ ಮಾಡ್ತೀರಾ? ಅವಾಗ ಬರದ ಒಂದು ಚೀಟಿಗೆ ಬರೆದು ಕಳಿಸ್ತೀನಿ ಸರ್, ಬಂದು ಆಮೇಲೆ ಇಸ್ಕೊಳ್ಳಿ. ಇದು ಹಳ್ಳಿ ಆಗಿರೋದ್ರಿಂದ ನಿಮ್ಗೆ ಗೊತ್ತಿರೋರು ಇರ್ತಾರಲ್ಲ ಸರ್, ಬರದೇ ಕಳಿಸಿರ್ತೀನಿ ಸರ್. ಇನ್ನೊಂದ್ಸತಿ ಬಂದಾಗ ಕೊಡಿ ಅಂತ. ಇನ್ನೊಂದ್ಸಲ ಬಂದಾಗ ಕೊಡಿ ಅಂತಾರೆ, ಇನ್ನೊಂದ್ಸಲ ಬಂದಾಗ ಇಸ್ಕೊತಾರೆ. ಅಥವಾ ನೀವು ಬ್ಯಾಂಕ್ ಹೋಗ್ಬಿಟ್ಟು 100 ರೂಪಾಯಿಂದ ಒಂದಷ್ಟು ಚಿಲ್ಲರೆ ತಂದು ಇಟ್ಕೋತೀರಾ? ಇಲ್ಲ ಸರ್, ನಾವು ಒಂದಷ್ಟು ಮಾಡ್ತಾ ಇದೀವಿ ಸರ್. ಚಿಲ್ಲರನ ಒಂದು 2,000 ರೂಪಾಯಿ ಮಾಡಿ ತಂದು ಕೊಡ್ತೀವಿ ಸರ್, ಆದಷ್ಟು ಮಾಡಿ ಕೊಡ್ತೀವಿ. ಈಗ ಮೋದಿ ಅವ್ರ ನಿರ್ಧಾರ ಸರಿ ಅಂತೀರಾ, ತಪ್ಪು ಅಂತೀರಾ? ಒಂದು ಲೆಕ್ಕಾಚಾರ ಸರಿನೇ ಸರ್, ಇದು ಈ ತರ ಮಾಡೋದು ಸರಿ. ಸರಿನೇ ಸರ್. ಈಗ 500 ರೂಪಾಯಿ ಒಂದು ನೋಟ್ ಬಿಟ್ಬಿಟ್ರೆ ಸಮಸ್ಯೆ ಎಲ್ಲ ಒಟ್ಟು ಸಾಲ್ವ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಹೌದು ಸರ್. 500 ರೂಪಾಯಿ ನೋಟ್ ಒಂದು 500 ರೂಪಾಯಿ ನೋಟ್ ಒಂದು ಬಿಟ್ರೆ ಸಮಸ್ಯೆ ಸಾಲ್ವ್ ಆಗುತ್ತೆ ಸರ್. ಯಾವುದೇ ಊರಿಗೆ ಹೋದ್ರೂ ಕೂಡ ಮಹಿಳಾ ವ್ಯಾಪಾರಿಗಳ ಮನಸ್ಥಿತಿನೇ ಬೇರೆ ಇರುತ್ತೆ. ಅವ್ರಿಗೆ ಸಾಕಷ್ಟು ಚಿಲ್ಲರೆ ಬರಬೇಕು, ಚಿಲ್ಲರೆ ಕೊಡಬೇಕು, ಬಂದ್ ಬಿಸ್ನೆಸ್ ಯಾವುದನ್ನು ಬಿಡಬಾರ್ದು, ಈ ಥರ ಆಲೋಚನೆಗಳು ಅವ್ರಿಗಿರುತ್ತೆ. ಸೊ ಇಲ್ಲೊಬ್ರು ಮಹಿಳೆಯರಿದ್ದಾರೆ, ಒಂದು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಾಗಮ್ಮ ಅಂತ. ನಾಗಮ್ಮ, ಏನು ಬಿಸ್ನೆಸ್ ತಮ್ಮದು? ತರಕಾರಿ ವ್ಯಾಪಾರ ಮಾಡ್ತಾರೆ. ತರಕಾರಿ ವ್ಯಾಪಾರ, ಚಿಲ್ಲರೆ ವ್ಯಾಪಾರ. ಈ ನೋಟ್ ಬ್ಯಾನ್ ಆಗಿದ್ದು ನಿಮಗೆ ಗೊತ್ತಾ? ಗೊತ್ತು ಸರ್. 500, 1,000 ರೂಪಾಯಿ ನೋಟ್ ಇಲ್ಲ ಅಂತಂದ್ಬಿಟ್ಟು ಆ ಬ್ಯಾನ್ ಮಾಡಿದ್ಮೇಲೆ ನಿಮ್ಮ ಬಿಸ್ನೆಸ್ಗೆ ಏನಾದ್ರು ತೊಂದರೆ ಆಯ್ತಾ? ತೊಂದರೆ ಸರ್, ತುಂಬಾ. ಹೆಂಗ್ ತೊಂದರೆ ಆಯ್ತು? ಹೆಂಗ್ ತೊಂದರೆ ಆಯ್ತು? ಚಿಲ್ಲರೆ ಇಲ್ವಲ್ಲ ಸರ್, ಏನ್ ಮಾಡೋದು? ಇದೆಲ್ಲದ್ರ ಮಧ್ಯ ಏನೋ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಈ ತರ ನೋಟ್ ಬ್ಯಾನ್ ಮಾಡಿದ್ದಾರೆ. ಕಪ್ಪು ಹಣ ಇಟ್ಟರವರು, ಬ್ಲ್ಯಾಕ್ ಮನಿ ಇಟ್ಟರವರು, ಆಮೇಲೆ ಭ್ರಷ್ಟಾಚಾರಿಗಳು, ಇವ್ರನ್ನೆಲ್ಲ ಈಚೆ ತರಬೇಕು ಅಂತ. ಒಳ್ಳೇದು ಅನ್ಸುತ್ತಾ, ತಪ್ಪು ಅನ್ಸುತ್ತಾ? ಇಲ್ಲ ಸರ್, ತುಂಬಾ ಒಳ್ಳೇದು. ಯಾಕೆಂದ್ರೆ ನಾವು ಬಡವರಾಗೆ ಇರ್ತೀವಿ, ಶ್ರೀಮಂತರಾಗೆ ಇರ್ತಾರೆ. ಬಡವರು ಶ್ರೀಮಂತರಾಗದ್ ಬೇಡವಾ? ಆಗ್ನೇ ಬೇಕು ಸರ್, ಸರಿ ಸಮ ಇದ್ರೆ ಚಂದ ಅಲ್ವ ಸರ್? ಈಗ ನೋಡಿ, ಸರಿ ಸಮ ತಾನೆ. ಎಷ್ಟೇ ದುಡ್ಡಿದ್ರು ಬ್ಯಾಂಕ್ ಅಲ್ಲಿ ಬಂದು 4,000 ಕ್ಯೂ ನಿಂತ್ಕೋಬೇಕು. ನಿಂತ್ಕೋತಾರೆ ಸರ್, ಅಲ್ವಾ? ನಿಂತ್ಕೋತಾರೆ ಸರ್. ಇರೋರು ನಿಂತ್ಕೋತಾರೆ, ನಾವು ಅದು ಹೋಗಿ ನಿಂತಿಲ್ಲ ಸರ್. ಅದು ಇಲ್ಲ. ಹೇಳ್ಕೋಬೇಕಂದ್ರೆ 10 ರೂಪಾಯಿನೂ ನಾವು ಬ್ಯಾಂಕ್ ಹೋಗಿ ಹಾಕಿಲ್ಲ, ನಾವು 10 ರೂಪಾಯಿನೂ ಡ್ರಾ ಮಾಡಿಲ್ಲ ಸರ್. ನಿಮಗೆ ಬ್ಯಾಂಕ್ ಹೋಗೋ ಸಮಸ್ಯೆನೇ ಇಲ್ಲ ಹಂಗಾರೆ? ಇಲ್ಲ ಸರ್. ನಿಮ್ಮ ಹತ್ರ ಹಳೆ ನೋಟ್ಗಳನ್ನ ಹೆಂಗ್ ಎಕ್ಸ್ಚೇಂಜ್ ಮಾಡಿದ್ರಿ ಹಂಗಾರೆ? ಇದ್ರ ತಾನೇ ನಾನು ಇರ್ಲೇ ಇಲ್ಲ ನಿಮ್ಮ ಹತ್ರ ಹಂಗಾರೆ? ಇರ್ನೇ ಇಲ್ಲ ಸರ್, ನಿಜ. ಆದ್ರೂ ಬಿಸ್ನೆಸ್ ಮಾತ್ರ ಸ್ವಲ್ಪ ಹೊಡೆತ ಬಿದ್ದಿದೆ ಅಷ್ಟೇ ಸರ್. ಓಕೆ, ಸೊ ಇವ್ರು ಹೇಳೋ ಪ್ರಕಾರ ಇವ್ರಿಗೂ ಚಿಲ್ಲರೆ ಇಲ್ಲ, ಬಿಸ್ನೆಸ್ಗೋಸ್ಕರ ಹೊಡೆತ ಬಿದ್ದಿದೆ. ನಾನು ಸಿದ್ದರಾಮನಹುಂಡಿನಲ್ಲಿ ಬೇಕಾದಷ್ಟು ಅಂಗಡಿಗಳನ್ನ ಮಾತನಾಡಿಸಿದೆ, ಅಂಗಡಿಯವ್ರನ್ನ ಮಾತನಾಡಿಸಿದೆ, ಮಾಲೀಕರನ್ನ ಮಾತನಾಡಿಸಿದೆ. ಅವರೆಲ್ಲ ಹೇಳೋ ಪ್ರಕಾರ ನಿರ್ಧಾರ ಸರಿ ಇದೆ, ನಿರ್ಧಾರ ತಪ್ಪು ಅಂತ ನಾವು ಯಾರೂ ಹೇಳ್ತಾ ಇಲ್ಲ. ನರೇಂದ್ರ ಮೋದಿ ಅವರ ನಿರ್ಧಾರ ಕರೆಕ್ಟ್ ಆಗಿದೆ. ಆದರೆ ಯೋಜನೆಯನ್ನು ಅನುಷ್ಠಾನಕ್ಕೆ ತರೋಕ್ಕೆ ಮೊದಲು ಯೋಚನೆಯನ್ನು ಮಾಡಬೇಕಾಗಿತ್ತು.
ಏಕಾಏಕಿ 2,000 ರೂಪಾಯಿ ನೋಟ್ ಬಿಡೋದಕ್ಕೂ ಮೊದಲು 100 ರೂಪಾಯಿ ನಂತರ 500 ರೂಪಾಯಿ ನೋಟ್ 500 ರೂಪಾಯಿ ನೋಟ್ ಬಿಟ್ಟಿದ್ರೆ ನನಗನ್ಸುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ 500 ರೂಪಾಯಿ ನೋಟ್ಗಳು ಬಂದ್ಬಿಟ್ರೆ ಜನ ಇದನ್ನು ಮರ್ತ್ಕೊಂಡೇ ಬಿಡ್ತಾರೆ ಅಂತ ಅನ್ಸುತ್ತೆ. ಪರಿಸ್ಥಿತಿ ಹಾಗಿದೆ. ಸೊ ಒಟ್ಟಾರೆ ಸಿದ್ದರಾಮನ ಹುಂಡಿ ಅತ್ಯಂತ ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥ ಒಳ್ಳೆಯ ಗ್ರಾಮ. ಅದಕ್ಕೆ ನಾನು ಇದನ್ನು ಚೂಸ್ ಮಾಡಿಕೊಂಡೆ. ಇಲ್ಲಿ ಗ್ರಾಮದ ಜನರ ಮನಸ್ಥಿತಿಗಳು ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಎಸ್ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವೀಗ ಬಂದಿದ್ದೀವಿ. ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇರತಕ್ಕಂಥ ಮನೆ, ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಟ್ಟಿ ಬೆಳೆದಂತಹ ಮನೆ. ಮೊದಲು ಪುಟ್ಟದಾಗಿತ್ತು, ಹಳೆಯ ಮನೆ. ಅದನ್ನು ಡೆವಲಪ್ ಮಾಡಿ ಇವಾಗ ಅದನ್ನು ದೊಡ್ಡದಾಗಿ ಕಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನಿಜಕ್ಕೂ ಅವರ ಊರನ್ನು, ಅವರು ಹುಟ್ಟಿದ ಊರನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ಒಂದು ರೀತಿ ಹಳ್ಳಿ ಅನ್ನೋ ಫೀಲಿಂಗೇ ಬರಲಿಲ್ಲ ಇದನ್ನು ನೋಡಿದಾಗ. ಆದರೂ ಕೂಡ ಯಾವುದೇ ಒಂದು ಹಳ್ಳಿ ಆಗಲಿ, ಅದು ಶ್ರೀಮಂತ ಹಳ್ಳಿ ಆಗ್ಬೋದು, ಬಡ ಹಳ್ಳಿ ಆಗ್ಬೋದು, ಹಣದ ವಹಿವಾಟು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಸೊ ಇಲ್ಲೂ ಕೂಡ ನಾವು ಸಾಕಷ್ಟು ಜನರನ್ನ ಮಾತನಾಡಿಸಿದ್ವಿ. ಅಗೈನ್ ಬೇರೆ ಬೇರೆ ಹಳ್ಳಿಗಳಲ್ಲಿ ಹೇಳಿದ ಹಾಗೆಯೇ ನರೇಂದ್ರ ಮೋದಿ ಅವರ ತೀರ್ಮಾನ ತಪ್ಪು ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ. ನಮಗೆ ಕೆಲವು ಸಮಸ್ಯೆಗಳಾಗಿದೆ, ನಮಗೆ ಚಿಲ್ಲರೆ ಬೇಕಾಗಿದೆ. ಕೇವಲ 2,000 ರೂಪಾಯಿ ನೋಟ್ ಇಟ್ಕೊಂಡು ನಾವು ದಿನದ ವ್ಯವಹಾರವನ್ನು ಮುಗಿಸೋಕ್ಕಾಗಲ್ಲ. ಹಾಗಾಗಿ ಆದಷ್ಟು ಬೇಗ ಹೊಸ 500 ರೂಪಾಯಿ ನೋಟ್ಗಳೇನು ಬಂದಿದೆ ಅದು ಜನರಿಗೆ ಸಿಗಬೇಕು. ಒಂದು ವೇಳೆ ಅದು ಸಿಕ್ತು, ನಮಗೆ ಚಿಲ್ಲರೆ ಸಾಕಷ್ಟು ಸಿಗ್ತಾ ಇದೆ, ಬ್ಯಾಂಕಲ್ಲಿ ದುಡ್ಡು ಸಿಗ್ತಾ ಇದೆ, ATMಗಳಲ್ಲಿ ಸಿಗ್ತಾ ಇದೆ ಅಂತಂದರೆ ನಮಗೆ ಬೇರೆ ಏನೂ ಸಮಸ್ಯೆ ಇಲ್ಲ. ದೊಡ್ಡ ದೊಡ್ಡ ಕುಳಗಳನ್ನ, ಕಪ್ಪು ಹಣ ಇಟ್ಕೊಂಡಿರೋರನ್ನ ಬೇಕಾದರೆ ಇವರು ಹೊರಗೆಳೀಲಿ, ಅವ್ರಿಗೆ ಶಿಕ್ಷೆ ಕೊಡಲಿ, ಅದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಅಭಿಪ್ರಾಯ. ಯಾಕೆ ನಾವು ಗ್ರಾಮೀಣ ಭಾಗದವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ, ಅರ್ಬನ್ ಅಂದರೆ ಬೆಂಗಳೂರು ಸಿಟಿನಲ್ಲಿ ಬೇರೆ ಬೇರೆ ಪ್ರಕಾರಗಳ, ಬೇರೆ ಬೇರೆ ವರ್ಗಗಳ ಜನರನ್ನು ನಾವು ಮಾತನಾಡಿಸಿದ್ವಿ. ಅವರ ಒಪಿನಿಯನ್ನನ್ನು ಕೇಳಿದ್ವಿ. ಅವ್ರಿಗೆ ಸಾಕಷ್ಟು ಎಫೆಕ್ಟ್ ಆಗಿರಲಿಲ್ಲ. ಆದರೆ ಹಳ್ಳಿಗಳಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು ಸಿಗೋದಿಲ್ಲ, RTGS ಮಾಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಇವರ ದಿನನಿತ್ಯದ ಕಾರ್ಯಚಟುವಟಿಕೆ ಹೇಗಿರುತ್ತೆ, ಹಣ ಇಲ್ಲದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ರು, ಇದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಪಬ್ಲಿಕ್ TV ಮಾಡ್ತು. ಹಾಗಾಗಿ ಇವತ್ತು 3 ಹಳ್ಳಿಗಳಿಗೆ ನನ್ನ ಭೇಟಿಯನ್ನು ಕೊಟ್ಟೆ. ಭೇಟಿಯ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ನಾವು ಈ ಕಾರ್ಯಕ್ರಮದಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ TV. 500 ಹಾಗೂ 1,000 ರೂಪಾಯಿ ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ATM ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನು ಕಡಿಮೆ ಮಾಡಿದೆ. ದೇಶದಲ್ಲಿ 500 ಹಾಗೂ 1,000 ರೂಪಾಯಿ ನೋಟ್ಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.